ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ ಕತೆ ಜೊತೆಗೆ ಈ ಕಥೆನೂ ಕೂಡ ನಾನು ಹೊಸದಾಗಿ ಅಪ್ಲೋಡ್ನ ಮಾಡ್ತಾ ಇದ್ದೀನಿ. ಆ ಕತೆಗೆ ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಈ ಕತೆಗೂ ಕೂಡ ನನಗಷ್ಟೇ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಕತೆ ಶುರು ಮಾಡೋಣ. ಆ ಮಂಟಪದಲ್ಲಿದ್ದವರೆಲ್ಲರೂ ತಮ್ಮ ತಮ್ಮಲ್ಲೇ ಒಂದೊಂದು ರೀತಿಯಾಗಿ ಪಿಸುಗುಡುತ್ತಿದ್ದರು. ಆ ಗೊಂದಲಕ್ಕೆ ಕಾರಣನಾದವನು ಮದುವೆ ಮಂಟಪದ ಆಸನದಲ್ಲಿ ಕಾಲುಗಳನ್ನು ಕೆಳಗೆ ಹಾಕಿ ಎರಡು ಕೈಗಳನ್ನು ಹಿಂಬದಿಗೆ ಊರಿ ಪಂಚೆ ಶರ್ಟ್ ಧರಿಸಿ ಕಣ್ಣುಗಳು ಕೆಂಪಗಾಗಿ ನೆಲವನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಅವನ ಪಕ್ಕದಲ್ಲೇ ನಿಂತಿದ್ದ ಅವನ ಸ್ನೇಹಿತ ಸೈತ್ರಾನ್ ಮಿತ್ರದೇವ್ ಮುಂದೆ ಅವನು ಏನ್ ಮಾಡೋನು ಎಂಬ ಆತಂಕದಲ್ಲಿ ಕೈಗಳನ್ನು ಇಸಿಕಿಕೊಳ್ಳುತ್ತಿದ್ದನು. ಆ ಸಮಯದಲ್ಲಿ ಪಂಚೆ ಶರ್ಟ್ ಧರಿಸಿದ್ದ ಸುಮಾರು 50 ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬರು ಗಂಭೀರವಾಗಿ ಅವರ ಹತ್ತಿರ ಹೋಗಿ ಅವನ ಹೆಗಲ ಮೇಲೆ ಕೈಯಿಟ್ಟರು. ಅವನು ಅವರನ್ನ ಕೊಂದು ಬಿಡುವಂತೆ ನೋಡಿ ತನ್ನ ನೀಲಿ ಕಣ್ಣುಗಳಿಂದ ಬೆಂಕಿಯುಗುಳುವಂತೆ ದಿಟ್ಟಿಸಿದನು. ಅವನ ಆ ನೋಟವನ್ನ ಕಂಡು ಕಣ್ಮನದಲ್ಲೂ ಯಾವುದೇ ಚಲನೆ ಇಲ್ಲದೆ ಆ ಹಿರಿಯರು ಅವನ ಹೆಗಲನ್ನ ಒತ್ತಿ, ನಡೆದ ತಪ್ಪಿಗೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಆರ್ವಿ. ನನ್ನ ಮಗಳು ಮಾಡಿದ್ದು ತುಂಬ ದೊಡ್ಡ ತಪ್ಪು. ಆದರೆ ಅವಳು ಹಾಗೆ ಮಾಡಿದ್ದಕ್ಕೆ ಖಂಡಿತವಾಗಿಯೂ ಯಾವುದೋ ಒಂದು ಕಾರಣ ಇರುತ್ತದೆ. ಅವಳು ಕಾರಣವಿಲ್ಲದೆ ಯಾವುದನ್ನ ಮಾಡುವುದಿಲ್ಲ. ಅವಳು ಮಾಡುವ ವಿಷಯ ಯಾವುದಾದರೂ ಸರಿಯಾಗಿ ಇರುತ್ತದೆ ಎಂದು ಅವರು ಶಾಂತ ಧ್ವನಿಯಲ್ಲಿ ಅವನಿಗೆ ವಿವರಿಸಿದರು. ಅವರ ಮಾತು ಮುಗಿಯುವ ಮುನ್ನವೇ ಅವರ ಕೈಗಳನ್ನು ತನ್ನ ಹೆಗಲಿಂದ ಸಡನ್ ಆಗಿ ತಳ್ಳಿಬಿಟ್ಟನು. ಪಂಚೆಯನ್ನು ಮಡಚಿ ಕಟ್ಟುತ್ತಾ ಅವರ ಮುಂದೆ ಎದೆ ಉಬ್ಬಿಸಿ ಗರ್ಜಿಸುವ ಚಿರತೆಯಂತೆ ಎದ್ದು ನಿಂತನು. 6 ಅಡಿ ಎತ್ತರ, ಸುದೃಢ ದೇಹದ 8 ಪ್ಯಾಕ್ ಹೊಂದಿದ್ದ, ಹಣೆ ಮೇಲೆ ಬೀಳುವ ಮುಂಗುರುಳು ಗಾಳಿಯಲ್ಲಿ ತೂರಾಡುತ್ತಿರಲು ತನ್ನ ನೀಲಿ ಕಣ್ಣುಗಳಿಂದ ರೌದ್ರವಾಗಿ ಅವರನ್ನ ನೋಡಿದನು. ಏನ್ ಹೇಳಿದ್ರಿ? ಇನ್ನೊಮ್ಮೆ ಹೇಳಿ. ನಿಮ್ಮ ಮಗಳು ಏನ್ ಮಾಡಿದ್ರು ಸರಿಯಾಗಿರತ್ತಾ? ಹಾಗಾದ್ರೆ ನನ್ನನ್ನು ಪ್ರೀತಿಸಿ ಮೋಸ ಮಾಡಿ ಮದುವೆ ತನಕ ಕರ್ಕೊಂಡು ಬಂದು ಈಗ ಓಡಿ ಹೋದ ನಿಮ್ಮ ಮಗಳು ಮಾಡಿದ್ದು ಸರಿ ಅಂತ ಹೇಳಲು ಬರ್ತಿದ್ದೀರಾ ಎಂದು ತನ್ನ ಗಂಭೀರ ಧ್ವನಿಯಲ್ಲಿ ಗರ್ಜಿಸಿದನು. ಅವರು ಅವನನ್ನ ಆಳವಾಗಿ ನೋಡುತ್ತಾ, ಅದನ್ನು ಸರಿ ಎಂದು ನಾನು ಹೇಳುವುದಿಲ್ಲ, ಆದರೆ ಅವಳು ಹೀಗೆ ಮಾಡಿದ್ದಕ್ಕೆ ಒಂದು ಕಾರಣ ಇರುತ್ತದೆ ಎಂದು ಹೇಳುತ್ತಿದ್ದೇನೆ. ಅದನ್ನು ಮೊದಲು ಅರ್ಥ ಮಾಡಿಕೊ ಎಂದು ಖಡಕ್ ಧ್ವನಿಯಲ್ಲಿ ಅವನನ್ನು ಕೇಳಿದರು. ವಾವ್, ಸೂಪರ್ ಗ್ರೇಟ್. ನೀವು ನಿಮ್ಮ ಮಗಳು ಮಾಡಿದ ತಪ್ಪನ್ನ ಸರಿಪಡಿಸಲು ನಿಮ್ಮ ವಾಗ್ವಾದಗಳನ್ನ ನನ್ನ ಹತ್ತಿರ ತೋರಿಸ್ತಿದ್ದೀರಾ ಎಂದು ಅವನು ಗರ್ಜಿಸಿದನು. ನಾನು ಹೇಳಲು ಬರುವುದನ್ನ ಮೊದಲು ಸರಿಯಾಗಿ ಅರ್ಥ ಮಾಡಿಕೊ ಎಂದು ಅವರು ಹೇಳುತ್ತಿದ್ದಂತೆಯೇ ಅವರನ್ನ ತಡೆದು ನಿಲ್ಲಿಸಿದವನು, ನನಗೆ ಇವತ್ತು ನನ್ನ ಮದುವೆ ನಡೆದೇ ತೀರಬೇಕು. ದಿ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ಆರ್ವಿ ಮದುವೆ ನಿಂತೋಯ್ತು ಎಂದು ಯಾರು ನನ್ನನ್ನು ನೋಡಿ ಕೈ ಚಪ್ಪಾಳೆ ತಟ್ಟಿ ನಗುವುದನ್ನು ನನ್ನಿಂದ ಸುಮ್ಮನೆ ನೋಡ್ತಾ ಇರಲು ಸಾಧ್ಯವಿಲ್ಲ. ನನ್ನ ಮದುವೆ ಇವತ್ತೇ ನಡೆದೇ ತೀರಬೇಕು ಎಂದು ಆರ್ಭಟಿಸಿದನು. ಅವನು ಹೇಳಿದ್ದನ್ನ ಕೇಳಿ ಗೊಂದಲಕ್ಕೊಳಗಾದವರು, ನನ್ನ ಮಗಳು ಈಗ ಎಲ್ಲಿದ್ದಾಳೆಂದು ತಿಳಿಯುತ್ತಿಲ್ವಲ್ಲ, ಈಗ ಹೇಗೆ ನಿನ್ನ ಮದುವೆಯನ್ನು ನಾವು ನಡೆಸಲು ಸಾಧ್ಯ ಹೇಳು ಎಂದು ಗೊಂದಲದಿಂದ ಕೇಳಿದರು. ಅದಕ್ಕೆ ನಿಮ್ಮ ಇನ್ನೊಬ್ಬಳ ಮಗಳು ಇದ್ದಾಳಲ್ಲ, ಅವಳನ್ನು ಮದುವೆ ಮಾಡಿಕೊಡಿ ಎಂದನು ಸಾಧಾರಣವಾಗಿ, ಆದರೆ ಆಳವಾದ ಗಂಭೀರ ಧ್ವನಿಯಲ್ಲಿ. ಅವನೇ ರಾವಣ್ ವಿಭೀಶ್ವರ್. ಬಿಸ್ನೆಸ್ ಜಗತ್ತಿನಲ್ಲಿ ಆರ್ವಿ ಎಂದೇ ಕರೆಯಲ್ಪಡುವ ರಾವಣ್ ವಿಭೀಶ್ವರ್ ಎಲ್ಲ ಉದ್ಯಮಗಳಿಗೂ ಸಿಂಹ ಸ್ವಪ್ನವಾಗಿ ಅಂಜಿಕೆ ಹುಟ್ಟಿಸುವವನು. ಅವನನ್ನು ಎದುರಿಸಿ ಗೆದ್ದವರು ಉದ್ಯಮ ರಂಗದಲ್ಲಿ ಇದುವರೆಗೆ ಯಾರೂ ಇಲ್ಲ, ಇನ್ಮುಂದೆಯೂ ಬರಲು ಸಾಧ್ಯವಿಲ್ಲ. ಅದುವೇ ಅವನ ಯಶಸ್ಸಿನ ರಹಸ್ಯ. ತನ್ನನ್ನು ಎದುರಿಸುವವನು ಯಾವನಾಗಿದ್ದರೂ ಸರಿ, ಅವನನ್ನು ಧ್ವಂಸ ಮಾಡಿಯೇ ಅವನ ಮೇಲೆಯೇ ಮರುಕೆಲಸ ಮಾಡುವವನು ಈ ರಾವಣ್. ಕರುಣೆ ಎಂಬ ಪದಕ್ಕೆ ಅರ್ಥವೇ ತಿಳಿಯದವನು, ದ್ರೋಹವನ್ನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳದವನು, ದ್ರೋಹದ ಉಡುಗೊರೆ ಮರಣ ಎಂದು ಹೇಳುವ ರಾವಣ್ ವಿಭೀಶ್ವರ್ನನ್ನೇ ದ್ರೋಹದ ಮೂಲಕ ವಂಚಿಸಿ ಹೋಗಿದ್ದಾಳೆ ಅವಳು ಇವನ ಪ್ರೇಯಸಿ ಹರ್ಷಿಕಾ ತಾರೆಗೈ.
ಅವಳು ಹೇಳಿದ್ದನ್ನ ಕೇಳಿ ಆಘಾತಕ್ಕೊಳಗಾದ ಆ ಹಿರಿಯರು, ಏನ್ ಮಾತನಾಡುತ್ತಿದ್ದೀಯಾ ಆರ್ವಿ ನೀನು? ಅರ್ಥ ಮಾಡಿಕೊಂಡೇ ಮಾತನಾಡ್ತಿದ್ದೀಯಾ? ಅವಳನ್ನ ಹೇಗೆ ನಿನಗೆ ಮದುವೆ ಮಾಡಿ ಎಂದು ಕೇಳುವಾಗಲೇ, ಮದುವೆ ಮಾಡಿಕೊಡ್ತೀರಾ ಅಂತ ನಾನು ಕೇಳ್ತಿಲ್ಲ, ಮಾಡಿಕೊಡ್ಬೇಕು ಎಂದು ಹೇಳ್ತಿದ್ದೇನೆ. ಇದು ನನ್ನ ಆರ್ಡರ್ ಎಂದು ಅಹಂಕಾರದಿಂದ ಹೇಳಿದವನು ಬಾಗಿಲಿನ ಕಡೆಗೆ ಯಾವುದೋ ಸೆಳೆತದಿಂದ ತಿರುಗಿದನು. ಅಲ್ಲಿ ಅವಳು ನಿಂತಿದ್ದಳು. ಅವಳನ್ನು ನೋಡಿದ ಸುಮಾರು 45 ವರ್ಷ ವಯಸ್ಸಿನ ಮಹಿಳೆಯೊಬ್ಬಳು ಅರ್ಷಿ ಎಂದು ವೇಗವಾಗಿ ಅವಳ ಹತ್ತಿರ ಓಡಿ ಬಂದರು. ತನ್ನ ಬಳಿ ಬಂದವರನ್ನ ತೀಕ್ಷ್ಣವಾಗಿ ದಿಟ್ಟಿಸಿದವಳು, ನಾನು ಹರ್ಷಿಕಾ ಅಲ್ಲ, ವೃಷಿಕಾ ತಾರಾಗೈ ಎಂದಳು ಹೆಮ್ಮೆ ಮತ್ತು ಗರ್ವ ತುಂಬಿದ ಧ್ವನಿಯಲ್ಲಿ. ಅವಳು ಹೇಳಿದ್ದನ್ನ ಕೇಳಿ ಆಘಾತಕ್ಕೊಳಗಾದ ಆ ತಾಯಿ ತನ್ನ ತಲೆಯನ್ನ ತಾನೇ ಚೆಚ್ಚಿಕೊಳ್ಳುತ್ತಾ, 1 ನಿಮಿಷ ಹರ್ಷಿಯೇ ಹಿಂತಿರುಗಿ ಬಂದು ಬಿಟ್ಟಳು ಅಂದುಕೊಂಡೆ, ಆದ್ರೆ ಪಾಪಿ ಹೀಗೆ ಏಮಾರಿಸ್ಬಿಟ್ಟು ಹೋಗ್ಬಿಟ್ಲಲ್ಲ ಎಂದು ಕಣ್ಣೀರು ಹಾಕುತ್ತಾ ಅಲ್ಲಿದ್ದ ಕುರ್ಚಿಯಲ್ಲಿ ಸುಸ್ತಾಗಿ ಕುಳಿತರು. ತನ್ನ ತಾಯಿಯ ವರ್ತನೆ ಏನೆಂದು ತಿಳಿಯದೆ ಅವರ ಬಳಿ ಹೋಗಿ ಅವರ ಹೆಗಲನ್ನ ಮುಟ್ಟಿದ ವೃಷಿಕಾ ತಾರಾಗೈ, ಏನಾಯಿತು? ಏನ್ ಸಮಸ್ಯೆ ಇಲ್ಲಿ? ಎಲ್ಲಿ ಹರ್ಷಿ? ಎಲ್ಲಿ ಹೋದ್ಲು ಅವಳು ಎಂದು ತನ್ನ ಉಕ್ಕಿನಂತಹ ಧ್ವನಿಯಲ್ಲಿ ಪ್ರಶ್ನಿಸಿದಳು. ನಮ್ಮನ್ನೆಲ್ಲ ಏಮಾರಿಸಿ ಈ ಮದುವೆಯೇ ಬೇಡ ಅಂತ ಓಡಿ ಹೋಗಿ ಬಿಟ್ಟಳು ಎಂದು ಜೋರಾಗಿ ಅತ್ತರು ವೃಷಿಕಾಳ ತಾಯಿ ಆದವಿ. ತನ್ನ ಹೆಂಡತಿಯ ಅಳುವನ್ನ ತಡೆಯಲಾರದೆ ಅವರ ಬಳಿ ಹೋಗಿ ಅವರ ಹೆಗಲ ಮೇಲೆ ಕೈ ಇಟ್ಟು ಅವರ ತಲೆಯನ್ನು ತನ್ನ ಹೊಟ್ಟೆಗೆ ಅಪ್ಪಿಕೊಂಡ ಅವರ ಪತಿ ವಾಸುದೇವನ್. ತನ್ನ ಮಗಳನ್ನು ನೋಡಿದರೂ ತನ್ನ ತಂದೆಯ ಆಲೋಚನೆ ಏನೆಂದು ಅರ್ಥ ಮಾಡಿಕೊಂಡ ವೃಷಿಕಾ ನೆಟ್ಟಗಿನ ನೋಟದೊಂದಿಗೆ ಆರ್ವಿ ಎನ್ನುವ ರಾವಣನ ಕಡೆಗೆ ಹೆಜ್ಜೆ ಹಾಕಲು ಪ್ರಾರಂಭಿಸಿದಳು. ಅವನ ಹತ್ತಿರ ಹೋಗಿ ಹೆಣ್ಣು ಸಿಂಹದಂತೆ ಅವನನ್ನ ಎದುರಿಸಿ ನಿಂತಳು. ಇವಾಗ ನಿಮಗೆ ನಾನು ನಿಮ್ಮನ್ನ ಮದುವೆ ಮಾಡ್ಕೊಳ್ಬೇಕು ಅಷ್ಟೇ ತಾನೆ ಎಂದು ಸಾಮಾನ್ಯ ಧ್ವನಿಯಲ್ಲಿ ಉಬ್ಬು ಏರಿಸುತ್ತಾ ಅವನನ್ನ ನೋಡಿ ಕೇಳಿದಳು. ಪರವಾಗಿಲ್ವಲ್ಲ, ಕರ್ಪೂರದ ತರಹ ಚಕ್ಕನೆ ಅರ್ಥ ಮಾಡ್ಕೊಂಡೆ. ಐ ಲೈಕ್ ಯು, ಆದ್ರೆ ನಿನ್ನ ಅಕ್ಕನ ಮಟ್ಟಿಗೆ ನಿನ್ನನ್ನು ನಾನು ಇಷ್ಟಪಡ್ತಿಲ್ಲ ಎಂದನು ಉಕ್ಕಿನ ಧ್ವನಿಯಲ್ಲಿ. ಅವನು ಹೇಳಿದ್ದನ್ನ ಕೇಳಿ ತುಟಿ ಅಂಚಿನಲ್ಲಿ ಒಂದು ನಗುವನ್ನ ಬೀರಿದವಳು ಪುರೋಹಿತರ ಕಡೆ ತಿರುಗಿ, ಒಳ್ಳೆಯ ಮುಹೂರ್ತ ಮುಗಿಯಲು ಇನ್ನು ಎಷ್ಟು ಸಮಯ ಇದೆ ಎಂದು ಅವರನ್ನ ಕೇಳಿದಳು. ಅವರು, ಇನ್ನು ಅರ್ಧ ಗಂಟೆ ಮಾತ್ರ ಇದೆ ಅಮ್ಮ ಎಂದು ಹೇಳಲು ತನ್ನ ನೋಟವನ್ನ ರಾವಣನಂತೆ ನಿಂತಿರುವ ಆ ರಾಕ್ಷಸನ ಮೇಲೆ ತಿರುಗಿಸಿದವಳು, ಹೋಗಿ ಮಂಟಪದಲ್ಲಿ ಕುಳಿತುಕೊಳ್ಳಿ, ಇನ್ನು 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಎಂದು ಹೇಳಿ ಮದುಮಗಳ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದಳು. ಹೋಗುತ್ತಿರುವ ಅವಳನ್ನ ತನ್ನ ಕಣ್ಣುಗಳಿಂದಲೇ ಕೊಲ್ಲುವಂತೆ ದಿಟ್ಟಿಸಿದವನು ತನ್ನ ಸ್ನೇಹಿತನ ಬಳಿ ಹೋಗಿ ಅವನ ಕೈಯಲ್ಲಿದ್ದ ಮಾಲೆಯನ್ನ ಕಿತ್ತುಕೊಂಡು ತನ್ನ ಕುತ್ತಿಗೆಗೆ ಹಾಕಿಕೊಂಡನು. ಆರ್ವಿ, ಏನೋ ಮಗ್ನೆ ಇದೆಲ್ಲ ಎಂದು ಸೈತ್ರಾನ್ ಅವನಿಗೆ ಏನೋ ಹೇಳಲು ಬರಲು ಅವನನ್ನು ತನ್ನ ಒಂದೇ ಒಂದು ತೀಕ್ಷ್ಣ ನೋಟದಿಂದಲೇ ಅಡಗಿಸಿದವನು ಗರ್ವದ ನಡಿಗೆಯೊಂದಿಗೆ ಮದುವೆ ಮಂಟಪದಲ್ಲಿ ಹೋಗಿ ಕುಳಿತನು. ಮುಂದಿನ 10ನೇ ನಿಮಿಷದಲ್ಲಿ ಮದುಮಗಳ ಕೋಣೆಯ ಬಾಗಿಲು ತೆರೆಯಲ್ಪಟ್ಟಿತು. ಒಳಗಿನಿಂದ ದೇವಕನ್ಯೆಯಂತೆ ಅಂದವಾದ ಆಭರಣಗಳೊಂದಿಗೆ ಕೆಂಪು ಬಣ್ಣದ ರೇಷ್ಮೆ ಸೀರೆಯಲ್ಲಿ ಹೊರಬಂದ ವೃಷಿಕಾ ತಾರಾಗೈ ಯಾರನ್ನು ನಿರೀಕ್ಷಿಸದೆ ನೇರವಾಗಿ ವೇದಿಕೆ ಏರಿ ರಾವಣನ ಪಕ್ಕದಲ್ಲಿ ಬಂದು ಕುಳಿತಳು. ಅವಳು ಮಾಡುವುದೆಲ್ಲವನ್ನು ಒಂದು ರೀತಿಯ ಅಹಂಕಾರದಿಂದ ನೋಡುತ್ತಿದ್ದವನು ಅವಳ ಕಿವಿಯ ಬಳಿ ಬಾಗಿ, ನಿನ್ನ ಅಕ್ಕನ ಬದಲಾಗಿ ನಿನ್ನನ್ನು ನಾನು ಈಗ ಮದುವೆ ಮಾಡಿಕೊಳ್ತಿದ್ದೇನೆ. ನಿನಗೆ ದೇವರ ನಂಬಿಕೆ ಇದ್ರೆ ಬೇಡ್ಕೊ, ನಿನ್ನ ಅಕ್ಕ ಮತ್ತೆ ನನ್ನ ಕಣ್ಣಿಗೆ ಬೀಳ್ಬಾರ್ದು ಎಂದು. ಅದನ್ನ ಮೀರಿ ಅವಳು ನನ್ನ ಕಣ್ಣಿಗೆ ಬಿದ್ರೆ ಅಂದು ಉಸಿರಾಡುವುದೇ ಅವಳು ಈ ಪ್ರಪಂಚದಲ್ಲಿ ಇರುವ ಕೊನೆಯ ದಿನವಾಗಿರುತ್ತದೆ ಎಂದವನು ಪುರೋಹಿತರಿಂದ ಮಾಂಗಲ್ಯವನ್ನ ಪಡೆದು ಅವಳ ಕುತ್ತಿಗೆಗೆ 3 ಗಂಟು ಕಟ್ಟಿ ಹಾಕಿದನು. ಅವನು ಹೇಳಿದ್ದನ್ನೆಲ್ಲ ಕಿವಿಯಾರೆ ಕೇಳಿಸಿಕೊಂಡವಳು ಅವನ ಕಡೆಗೆ ತಿರುಗಿಯೂ ನೋಡದೆ ಅಗ್ನಿಕುಂಡದಲ್ಲಿ ಉರಿಯುತ್ತಿದ್ದ ಕೆಂಡವನ್ನೇ ಶೂನ್ಯವಾಗಿ ದಿಟ್ಟಿಸುತ್ತಾ ಕುಳಿತಿದ್ದಳು. ಮಾಂಗಲ್ಯ ಕಟ್ಟಿದ ಮುಂದಿನ ಕ್ಷಣವೇ ಮದುವೆ ಮಂಟಪದಿಂದ ಟಕ್ಕನೆ ಎದ್ದವನು ಅವಳ ಕೈ ಹಿಡಿದು ಎಬ್ಬಿಸಿ ನಿಲ್ಲಿಸಿದನು.
ಅವನ ಈ ವರ್ತನೆ ಏನೆಂದು ಅರ್ಥವಾಗದೆ ಅವನನ್ನು ನೋಡಿದವಳು ಅವನನ್ನೇ ನೋಡುತ್ತಿದ್ದಳು. ಅವಳನ್ನು ಎಳೆದುಕೊಂಡು ಮದುವೆ ಮಂಟಪದಿಂದ ಕೆಳಗೆ ಇಳಿದವನು ಮುಖ್ಯ ದ್ವಾರದ ಕಡೆಗೆ ಹೆಜ್ಜೆ ಹಾಕಲಾರಂಭಿಸಿದನು. ಅವನ ವೇಗಕ್ಕೆ ಈಡು ಕೊಡಲು ಸಾಧ್ಯವಾಗದೆ ಸೀರೆಯನ್ನ ಒಂದು ಕೈಯಿಂದ ಮೇಲೆತ್ತಿ ಹಿಡಿದುಕೊಂಡು ವೇಗವಾಗಿ ಓಡಿದಳು ವೃಷಿಕ. ಅವನ ಈ ನಡವಳಿಕೆಯನ್ನ ಸೌರಭವಾಗಿಯೂ ನಿರೀಕ್ಷಿಸದ ವಾಸುದೇವನ್ ಮತ್ತು ಆರ್ವಿ ಎಂದು ಕಿರುಚುತ್ತಾ ಅವನ ಹಿಂದೆ ಬರಲು ತಟ್ಟನ ತನ್ನ ನಡಿಗೆಯನ್ನ ನಿಲ್ಲಿಸಿ ತಿರುಗಿದವನು ಅವರನ್ನು ತೀಕ್ಷ್ಣವಾಗಿ ಒಂದು ನೋಟ ನೋಡಿದನು. ಇನ್ಮೇಲೆ ಇವಳಿಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ. ಯಾವಾಗ ಇವಳ ಕುತ್ತಿಗೆಗೆ ನನ್ನ ಕೈಯಿಂದ ಮಾಂಗಲ್ಯ ಏರಿತೋ ಆವಾಗ್ಲೇ ಇವಳು ನನಗೆ ಸ್ವಂತವಾಗ್ಬಿಟ್ಲು. ನಮ್ಮನ್ನು ತಡೆದು ನಿಲ್ಲಿಸುವ ಹಕ್ಕು ನಿಮ್ಮಿಬ್ಬರಿಗೂ ಇಲ್ಲ ಎಂದು ಅವರಿಗೆ ಒತ್ತಿ ಹೇಳಿದನು. ಮತ್ತೆ ಅವಳನ್ನು ತರತರನೆ ಎಳೆದುಕೊಂಡು ಹೊರಗೆ ಹೋದನು. ಅವನ ಬಾಡಿ ಗಾರ್ಡ್ಗಳ ದಂಡು ಇವರಿಬ್ಬರಿಗೂ ದಾರಿ ಬಿಟ್ಟು ರಸ್ತೆಯಲ್ಲಿ ರಕ್ಷಣೆಯಾಗಿ ನಿಲ್ಲಲು ಅಲ್ಲಿದ್ದ ಜಾಗ್ವಾರ್ ಕಾರಿನೊಳಗೆ ಅವಳನ್ನ ಹಿಡಿದು ಒಳಗೆ ತಳ್ಳಿದವನು ತಾನು ಮರುಬದಿಗೆ ಹೋಗಿ ಡ್ರೈವರ್ ಸೀಟಿನಲ್ಲಿ ಬಂದು ಕುಳಿತಿ ಕಾರನ್ನ ಆರಿಸುವಂತೆ ಚಲಾಯಿಸಲು ಆರಂಭಿಸಿದನು. ಅವನ ಈ ಆವೇಶಕ್ಕೆ ನಡವಳಿಕೆಯನ್ನ ಸ್ವಲ್ಪವೂ ನಿರೀಕ್ಷಿಸಿದವಳು ಸ್ವಲ್ಪ ಸಮಯದವರೆಗೆ ಉಸಿರು ಬಿಟ್ಟ ನಂತರ ಅವನ ಕಡೆ ತಿರುಗಿ ಒಂದು ನೋಟ ನೋಡಿದಳು. ಅವಳು ತನ್ನನ್ನು ನೋಡುತ್ತಿರುವುದನ್ನು ಗಮನಿಸಿದರೂ ಅವಳ ಕಡೆ ತಿರುಗದೆ, ಏನ್ ಮಿಸಸ್ ಆರ್ವಿ, ಗಂಡನನ್ನು ಹೀಗೆ ಕಣ್ಮುಚ್ಚದೆ ನೋಡ್ತಾ ಇದ್ದೀರಾ? ಯಾಕೆ ಇವಾಗ್ಲೇ ನಿಮ್ಗೆ ಫಸ್ಟ್ ನೈಟ್ ಆಚರಿಸ್ಕೊಳ್ಬೇಕು ಅನ್ನೋ ಆಸೆ ಇದೆಯಾ ಎಂದು ರಸ್ತೆಯ ಮೇಲೆ ಗಮನವಿಟ್ಟೆ ಒಂದೊಂದು ಪದವನ್ನ ಒತ್ತಿ ಒತ್ತಿ ಕೇಳಿದನು ರಾವಣ. ಅವನು ಹೇಳಿದ್ದನ್ನು ಕೇಳಿ ಮುಖದಲ್ಲಿ ಯಾವುದೇ ರೀತಿಯ ಭಾವನೆಗಳನ್ನು ತೋರಿಸಿಕೊಳ್ಳದವಳು, ಅದನ್ನೇ ತಾನೇ ನೀವು ಅವರ ಹತ್ತಿರ ಹೇಳಿದ್ರಿ, ಮಾಂಗಲ್ಯ ಕಟ್ಟಿದ್ಮೇಲೆ ಇನ್ಮೇಲೆ ನನ್ನ ಮೇಲೆ ನನಗೆ ಸಂಪೂರ್ಣ ಹಕ್ಕಿದೆ ಅಂತ. ನೀವು ಫಸ್ಟ್ ನೈಟ್ ಎಲ್ಲಿ ಆಚರಿಸಿಕೊಂಡ್ರೆ ನನಗೇನು ಬಂತು? ನಿಮಗೆ ಬೇಕಾದುದನ್ನು ಕೊಡಬೇಕಾಗಿರುವುದು ಮಾತ್ರವೇ ನನ್ನ ಕೆಲಸ ಎಂದು ಅವಳನ್ನು ನೋಡುತ್ತಲೇ ತಾನು ಪ್ರತಿಯಾಗಿ ಒಂದೊಂದು ಪದವನ್ನ ಒತ್ತಿ ಒತ್ತಿ ಉಚ್ಚರಿಸಿದಳು. ಸೀಟಿನ ಹಿಂಭಾಗಕ್ಕೆ ವಾಲಿ ಹೊರಗಿನ ದೃಶ್ಯವನ್ನ ನೋಡತೊಡಗಿದಳು. ಅವಳು ಹೇಳಿದ್ದನ್ನ ಕೇಳಿ ತುಟಿಯಂಚಿನಲ್ಲಿ ಲಘುವಾಗಿ ನಗುತ್ತಾ, ಎಸ್ ಯು ಆರ್ ರೈಟ್, ನಾನು ಅಲ್ಲಿ ಹೇಳಿದ್ದು ಅದನ್ನೇ. ನೀನು ನನಗೆ ಮಾತ್ರವೇ ಇವಾಗ ಸ್ವಂತ. ನನಗೆ ಹಕ್ಕಿರುವವನು. ನಾನು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ತೀನಿ. ಅದಕ್ಕೆ ನೀನೇ ಪರ್ಮಿಷನ್ ಕೊಡಬೇಕು ಅನ್ನೋ ಅಗತ್ಯ ಇಲ್ಲ ಕಣೆ ಎಂದು ಅಹಂಕಾರದಿಂದ ನುಡಿದವನು ಕಾರನ್ನು ವಿಮಾನದ ವೇಗಕ್ಕೆ ಸಮನಾಗಿ ಚಲಾಯಿಸಲು ಆರಂಭಿಸಿದನು. ಮುಂದ್ಗಡೆ ಮತ್ತು ಹಿಂದೆಗಡೆ ಅವನ ರಕ್ಷಣೆಗಾಗಿ ಅವನ ಗಾರ್ಡ್ಗಳು ವಾಹನಗಳು ಹೋಗುತ್ತಿದ್ದವು. ಅವಳು ಇದೇ ಯಾವುದನ್ನು ಲೆಕ್ಕಿಸದೆ ಕಣ್ಣುಗಳನ್ನ ಮುಚ್ಚಿ ಸೀಟಿಗೆ ಒರಗಿಕೊಂಡಳು. ಮುಂದಿನ 20ನೇ ನಿಮಿಷದಲ್ಲಿ ಆ ಕಾರು ಬಂದು ಬೃಹತ್ ಕೋಟೆಯಂತಹ ಅರಮನೆಯೊಳಗೆ ಪ್ರವೇಶಿಸಿತು. ಇವನು ಕಾರನ್ನ ತಂದು ನಿಲ್ಲಿಸಿದ ತಕ್ಷಣ ಆ ಗೇಟ್ ಸ್ವಯಂಚಾಲಿತವಾಗಿ ತೆರೆದುಕೊಂಡಿತು. ಆ ಮನೆಗೂ ಗೇಟಿಗೂ ಕನಿಷ್ಠ ಪಕ್ಷ ಕೆಲವು ಕಿಲೋಮೀಟರ್ಗಳಷ್ಟು ದೂರವಿರುವ ಹಾಗಿದೆ. ಸುತ್ತಲೂ ಎರಡು ಬದಿಗಳಲ್ಲಿ ತೋಟದ ಅಲಂಕಾರದೊಂದಿಗೆ ಕಂಗೊಳಿಸುತ್ತಿರಲು ಮನೆ ತಲುಪುವ ಮಧ್ಯೆ ಒಂದು ಡಾಂಬಾರು ರಸ್ತೆಯನ್ನ ಹೊಳೆಯುವಂತೆ ಹಾಕಲಾಗಿತ್ತು. ಮನೆಯ ಸುತ್ತಲೂ ಲೆಕ್ಕವಿಲ್ಲದಷ್ಟು ಭದ್ರತಾ ಸಿಬ್ಬಂದಿಗಳು ಸುತ್ತುವರೆದಿದ್ದು ಆ ಬಿಳಿ ಅಮೃತ ಶಿಲೆಯ ಅರಮನೆಯ ಮುಂದೆ ಬಂದು ನಿಂತಿತು ರಾವಣನ ಜಾಗ್ವಾರ್. ಕಾರಿನಿಂದ ಗರಗರನೆ ಇಳಿದವನು ಅವಳ ಬದಿಗೆ ಹೋಗಿ ಕಾರಿನ ಬಾಗಿಲನ್ನು ತೆರೆದು ಅವಳ ಕೈ ಹಿಡಿದು ಹೊರಗೆ ಎಳೆದವನು, ನಿನಗೆ ಮಾತ್ರ ಪ್ರತ್ಯೇಕವಾಗಿ ವೀಳ್ಯದೆಲೆ ಅಡಿಕೆ ಇಟ್ಟು ಸ್ಪೆಷಲ್ ಆಗಿ ಕರಿಬೇಕಾ? ಹೊಳಗ್ ಬಾ ಕಣೆ ಎಂದು ಗರ್ಜಿಸಿದವನು ಅವಳನ್ನ ತರತರನೆ ಎಳೆದುಕೊಂಡು ಒಳಗೆ ನಡೆದನು. ಮನೆಯಲ್ಲಿ ಕೆಲಸ ಮಾಡುವ ಮಹಿಳೆಯರು ಅವನಿಗೆ ಮತ್ತು ವೃಷಿಕಾಗೆ ಆರತಿ ಎತ್ತುವುದಕ್ಕಾಗಿ ಅವನ ಮೇಲಿರುವ ಭಯದಿಂದಲೇ ಕೈಯಲ್ಲಿ ಆರತಿ ತಟ್ಟೆಯನ್ನ ಹಿಡಿದುಕೊಂಡು ಮುನ್ನಡೆದು ಬರಲು ಅವರ ಕೈಯಲ್ಲಿದ್ದ ಎಲ್ಲವನ್ನ ತನ್ನ ಉಕ್ಕಿನ ಹಸ್ತದಿಂದ ಆಕ್ರೋಶವಾಗಿ ತಳ್ಳಿಬಿಟ್ಟವನು ಅವಳನ್ನು ಎಳೆದುಕೊಂಡು ಹೋಗಿ ನಡು ಅಜ್ಜಾರದಲ್ಲಿ ಕೆಳಗೆ ತಳ್ಳಿದನು. ಅದರಲ್ಲಿ ದಪ್ಪನೆ ಕೆಳಗೆ ಬಿದ್ದವಳು ಅವನ ಕಡೆ ತಿರುಗಿ ತನ್ನ ಕಣ್ಣುಗಳಿಂದಲೇ ಅವನನ್ನ ಸುಟ್ಟು ಭಸ್ಮ ಮಾಡಲು ಯತ್ನಿಸುವಂತೆ ನೋಡಿದಳು. ಅವಳನ್ನು ನೋಡುತ್ತಲೇ ಪಂಚೆಯನ್ನ ಇಂಗಾಲಿನಿಂದ ಮೇಲೆತ್ತಿ ಮಡಚಿ
ಕಟ್ಟುತ್ತಾ ಅವಳ ಮುಂದೆ ಹೋಗಿ ಒಂದು ಅತ್ಯಮೂಲ್ಯವಾದ ಸೋಫಾದ ಮೇಲೆ ಕಾಲಿನ ಮೇಲೆ ಕಾಲು ಹಾಕಿ ಸಿಂಹದ ಗಾಂಭೀರ್ಯದಲ್ಲಿ ಕುಳಿತನು. ಅವಳನ್ನೇ ತೀಕ್ಷ್ಣ ಕಣ್ಣುಗಳಿಂದ ಅಳೆಯಲು ತೊಡಗಿದನು. ತೋರಿಕೆಯಲ್ಲಿ ಒಂದೇ ರೀತಿ ಇರುವ ಅಕ್ಕ ತಂಗಿಯರಿಬ್ಬರನ್ನು ರಾವಣನಿಗೆ ಖಂಡಿತವಾಗಿಯೂ ಪತ್ತೆ ಹಚ್ಚಲು ಸಾಧ್ಯವಿತ್ತು. ಏಕೆಂದರೆ ತೋರಿಕೆ ಮಾತ್ರವೇ ಒಂದೇ ಸಮನಾಗಿದೆಯೇ ಹೊರತು ಗುಣಗಳೆಲ್ಲವೂ ಇಬ್ಬರಿಗೂ ಸಂಪೂರ್ಣ ವಿಭಿನ್ನವಾಗಿದ್ದವು. ಹರ್ಷಿಕಾ ಮೃದುವಾದ ಹೂವಿನಂತಹ ಗುಣ ಹೊಂದಿದ್ದಳು. ಆದರೆ ವೃಷಿಕಾಳ ಬಗ್ಗೆ ಇವನಿಗೆ ಏನೂ ತಿಳಿದಿರಲಿಲ್ಲ. ಕಾರಣ, ವೃಷಿಕಾಳನ್ನು ಇದುವರೆಗೆ ರಾವಣನೇ ಒಂದು ಬಾರಿಯೂ ನೇರವಾಗಿ ನೋಡಿರಲಿಲ್ಲ. ಇವತ್ತೇ ಮೊದಲ ಬಾರಿಗೆ ನೇರವಾಗಿ ನೋಡ್ತಿದ್ದಾನೆ. ತನ್ನ ತಂಗಿಯ ಗುಣ ತನ್ನಂತಿಲ್ಲ ಎಂದು ಹರ್ಷಿಕಾ ಹೇಳಿ ಕೆಲವು ಬಾರಿ ಕೇಳಿ ತಿಳಿದುಕೊಂಡಿದ್ದಾನೆ. ಆದರೂ ಅವಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಅವನು ಆಸಕ್ತಿ ತೋರಿಸದೆ ಏನೋ ಎಂಬಂತೆ ಇರ್ತಿದ್ದನು. ಇವತ್ತು ಕೂಡ ವಾಸುದೇವನ್ ಅವರ ಜೊತೆ ಮಾತನಾಡುತ್ತಿರುವಾಗ ಅಲ್ಲಿ ಬಂದಿರುವುದು ಒಂದು ವೇಳೆ ಹರ್ಷಿಕಾನೇನೋ, ಅವಳೇ ಹಿಂತಿರುಗಿ ಬಂದು ಬಿಟ್ಟಳೋ ಎಂದು ರಾವಣನೇ ಒಂದು ಕ್ಷಣ ಯೋಚಿಸಿದರೂ ಮುಂದಿನ ಕ್ಷಣವೇ ಇವಳಲ್ಲಿದ್ದ ವ್ಯತ್ಯಾಸವನ್ನ ತನ್ನ ಭಾವನೆಗಳ ಮೂಲಕವೇ ಅರಿತುಕೊಂಡವನು. ಖಂಡಿತವಾಗಿಯೂ ಅವಳು ಹರ್ಷಿಕಾ ಅಲ್ಲ, ಇವಳು ವೃಷಿಕಾ ಎಂಬುದನ್ನು ದೂರದಲ್ಲಿ ನಿಂತೇ ತಿಳಿದುಕೊಂಡನು. ಅದಕ್ಕೆ ಹರ್ಷಿಕಾಳ ಮೇಲಿರುವ ಪ್ರೀತಿ ಕಾರಣವೇ ಅಥವಾ ವೃಷಿಕಾಳ ಮೇಲಿರುವ ವ್ಯತ್ಯಾಸ ಕಾರಣವೇ ಎಂಬುದು ಅವನಿಗೆ ತಿಳಿಯದಂತಾಯಿತು. ಅವನು ಕೆಳಗೆ ತಳ್ಳಿದ್ದರಿಂದ ಅವಳು ನಿಧಾನವಾಗಿ ಎದ್ದು ನಿಂತು ಎರಡು ಕೈಗಳನ್ನು ಎದೆಗೆ ಅಡ್ಡಲಾಗಿ ಕಟ್ಟಿಕೊಂಡು ಅವನನ್ನು ಆಳವಾಗಿ ನೋಡಲು ಮನೆಯಲ್ಲಿದ್ದ ಕೆಲಸದ ಆಳುಗಳೆಲ್ಲರೂ ಅವನ ಈ ನಡವಳಿಕೆಗೆ ಆತಂಕಗೊಂಡು ಸುತ್ತಲೂ ನಿಂತು ತಮಾಷೆ ನೋಡಲಾರಂಭಿಸಿದರು. ಮುಂದೆ ಏನು ನಡೆಯಲಿದೆಯೋ ಎಂದು ಅವರು ನಡುಗುತ್ತಾ ನಿಂತಿರಲು, ಈ ಊರು ಪ್ರಪಂಚದ ಮುಂದೆ ನಾನು ಅವಮಾನಕ್ಕೊಳಗಾಗಬಾರದು ಅನ್ನೋದಕ್ಕೋಸ್ಕರನೇ ನಿನ್ನ ಮದುವೆ ಆಗಿ ನನ್ನ ಹೆಂಡತಿಯನ್ನಾಗಿ ನನ್ನ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ಉಳಿದಂತೆ ನಿನ್ನ ಮೇಲೆ ನನಗೆ ಸಾಸಿವೆ ಕಾಳಿನಷ್ಟು ಯಾವುದೇ ಆಲೋಚನೆ, ಅಂದರೆ ನಿನ್ನ ಜೊತೆ ಬಾಳ್ಬೇಕು ಅನ್ನೋ ಯಾವುದೇ ಆಲೋಚನೆ ಇಲ್ಲ. ಇದುವರೆಗೆ ನೀನು ಹೇಗಿದ್ದೀಯೋ ಐ ಡೋಂಟ್ ಕೇರ್. ಆದರೆ ಇನ್ಮೇಲೆ ಈ ಮನೆಯಲ್ಲಿ ನೀನು ಒಬ್ಬ ಕೆಲಸದವಳಾಗಿ ಮಾತ್ರ ಬದುಕಲಿದ್ದೀಯ. ನನ್ನ ಹೆಂಡತಿಯಾಗಿ ಬಾಳಬೇಕು ಅಂತ ಅಂದ್ಕೊಂಡಿರ್ತೀಯ. ಆದರೆ ಅದು ನಡೆಯೋದೇ ಇಲ್ಲ. ನಿನ್ನ ಅಕ್ಕ ನನಗೆ ಮಾಡಿದ ದ್ರೋಹಕ್ಕೆ ಶಿಕ್ಷೆಯನ್ನು ನೀನೇ ಅನುಭವಿಸಲಿದ್ದೀಯ ಎಂದು ಕ್ರೂರ ಮುಖಭಾವದೊಂದಿಗೆ ಹೇಳಿದನು. ಎದ್ದು ಅವಳ ಹತ್ತಿರ ಬಂದು ನಿಂತನು. ಅವನು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡಳೆ ಹೊರತು ತನ್ನ ನೋಟವನ್ನ ಕೂಡ ಬದಲಿಸದೆ ಅವನನ್ನೇ ದೃಢವಾಗಿ ನೋಡುತ್ತಾ ನಿಂತಿದ್ದಳು. ಅವನು ಹೇಳಿದ್ದನ್ನು ಕೇಳಿ ಅವಳು ಕನಿಷ್ಠ ಪಕ್ಷ ಆಘಾತಕ್ಕಾದರೂ ಒಳಗಾದಳ ಎಂದು ಕೇಳಿದರೆ ಅದು ಅವಳಿಗೆ ಮಾತ್ರವೇ ಗೊತ್ತು. ಆ ಸಮಯದಲ್ಲಿ ವೃಷಿಕಾಳ ತಾಯಿ ಆದವಿ ತಮ್ಮ ಮಗಳಿಗೆ ಏನಾಯಿತು ಎಂದು ಗಾಬರಿಗೊಳಗಾಗುತ್ತಾ ಒಳಗೆ ಹೋಗಲು ಯತ್ನಿಸಿದರು. ಅವರನ್ನು ಒಳಗೆ ಬಾರಗೊಡದೆ ತಡೆದು ಹಿಡಿದರು ರಾವಣನ ಗಾರ್ಡ್ಸ್. ವಾಸುದೇವನ್ ಕೂಡ ಕಾರನ್ನು ನಿಲ್ಲಿಸಿಬಿಟ್ಟು ಬಿಗಿಯಾದ ಮುಖದೊಂದಿಗೆ ಯಾವುದೇ ಗದ್ದಲವಿಲ್ಲದೆ ಅವರ ಹಿಂದೆ ಹೋದವರು ತನ್ನ ಹೆಂಡತಿಯನ್ನು ತಡೆದು ನಿಲ್ಲಿಸಿರುವ ಗಾರ್ಡ್ಸ್ಗಳನ್ನ ತಿರುಗಿ ತೀಕ್ಷ್ಣವಾಗಿ ಒಂದು ನೋಟ ನೋಡಿದರು. ಅವರು ಬಿಗಿಯಾದ ಕಲ್ಲಿನಂತಹ ಮುಖದೊಂದಿಗೆ ಇವರ ಕಡೆ ತಿರುಗದೆ ಕೈಗಳನ್ನು ಮಾತ್ರ ಅಣೆಕಟ್ಟಿನಂತೆ ಅಡ್ಡಲಾಗಿ ಇಟ್ಟು ತಡೆದಿದ್ದರು. ವೃಷಿಮಾ ಎಂಬ ತನ್ನ ತಾಯಿಯ ಧ್ವನಿಗೆ ಅವರ ಕಡೆ ತಿರುಗಿದ ವೃಷಿಕ ಅಲ್ಲಿ ತಮ್ಮ ತಾಯಿ ಮತ್ತೆ ತಂದೆ ಹೊರಗೆ ನಿಲ್ಲಿಸಲ್ಪಟ್ಟಿರುವುದನ್ನು ಕಂಡು ಯಾವುದೇ ಭಾವನೆಗಳನ್ನು ತೋರಿಸದೆ ಅವರ ಬಳಿ ಹೋಗಲು ಯತ್ನಿಸಿದಳು. ಅವಳ ಕೈ ಹಿಡಿದು ತಡೆದು ನನ್ನ ಕಡೆಗೆ ಎಳೆದು ತನ್ನ ಬಳಿ ನಿಲ್ಲಿಸಿಕೊಂಡನು. ನೀನು ಈ ಮನೆಯನ್ನು ಬಿಟ್ಟು ಹೊರಗೆ ಹೋಗುವುದಷ್ಟೇ ಅಲ್ಲ, ನೀನು ಅಲುಗಾಡಬೇಕಾದ್ರೂ ನನ್ನ ಹತ್ತಿರ ಪರ್ಮಿಷನ್ ತಗೊಂಡು ತಾನೇ ಅಲುಗಾಡಬೇಕು. ಇನ್ಮೇಲೆ ನಿನ್ನನ್ನು ಆಟವಾಡಿಸುವುದೇ ಈ ರಾವಣ್ ವಿಭೀಶ್ವರ್ ಕಣೆ ಎಂದು ಹೇಳಿದನು. ಅಲ್ಲಿ ತಮ್ಮನ್ನೇ ಪರಿತಪಿಸುತ್ತಾ ನೋಡುತ್ತಿರುವ ಆದವಿಯನ್ನು ತೀಕ್ಷ್ಣವಾಗಿ ಒಂದು ನೋಟ ನೋಡಿ ಏನೂ ಹೇಳದೆ ಮಹಡಿಯ ಮೆಟ್ಟಲುಗಳನ್ನು ಹತ್ತಲಾರಂಭಿಸಿದನು. ತನ್ನ ಮಗಳ ಹತ್ತಿರ ಹೋಗಿ ನೋಡಲು ಕೂಡ ಸಾಧ್ಯವಾಗದೆ ತವಕಿಸಿದ ಆದವಿ ಹೊರಗಿನ ಬಾಗಿಲಿನಲ್ಲಿ ನಿಂತುಕೊಂಡೇ ತನ್ನ ಪತಿಯ ಹೆಗಲಿಗೆ ಒರಗಿ ತನ್ನ ಮಗಳನ್ನ ನೋಡುತ್ತಾ ಅಳಲು ಪ್ರಾರಂಭಿಸಿದಳು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಈ ಹೊಸ ಕತೆಗೂ ಕೂಡ ನಿಮ್ಮ ಸಪೋರ್ಟ್ ಇರಲಿ. ಕತೆ ತುಂಬ ಚೆನ್ನಾಗಿದೆ, ತುಂಬ ಟ್ವಿಸ್ಟ್ಗಳಿದೆ.
ನೋಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವಾಚಿಂಗ್ ಫ್ರೆಂಡ್ಸ್.